ಬಿಗ್ ಬಾಸ್ ಸೀಸನ್ 11 ಫಿನಾಲೆಯ ಪೋಲಿಂಗ್ ಕೌಂಟಿಂಗ್ ಈಗಾಗಲೇ ಮುಕ್ತಾಯ ಆಗಿದೆ. ಇವತ್ತಿನ 11 ಗಂಟೆವರೆಗಿತ್ತು. ಅದರಲ್ಲಿ ಹನುಮಂತರವರೇ ಟಾಪ್ ಆ್ಯಂಡ್ ಟಾಪ್ ಅಲ್ಲಿದ್ದಾರೆ. ಜಿಯೋ ಸಿನಿಮಾ ಮೂಲಕ ಆ್ಯಪ್ ಮೂಲಕ ಇತ್ತಲ್ಲ, ಒಂದು ವ್ಯಕ್ತಿ ಒಂದು ಫೋನಿಂದ 99 ಸಾರಿ ಮತವನ್ನು ಹಾಕೋದು, ಅದರಲ್ಲಿ 3 ಕೋಟಿಗೂ ಅಧಿಕ ಓಟುಗಳನ್ನು ಪಡೆದಿರುವಂತಹ ಹನುಮಂತರವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಇದರ ಹಿಂದೆನೇ ತ್ರಿವಿಕ್ರಮ್ ಅವರು 2ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದರಲ್ಲಿ ವೋಟಿಂಗ್ ಕೌಂಟ್ ಹಿಡಿದ್ರೆ ಹಾಗೂ ವ್ಯಕ್ತಿತ್ವ ಪರ್ಫಾರ್ಮೆನ್ಸ್ ಕೌಂಟ್ ಹಿಡಿದ್ರೆ ಎಂಟರ್ಟೈನ್ಮೆಂಟ್ ಕೌಂಟ್ ಹಿಡಿದ್ರೆ ಹನುಮಂತನೇ ವಿನ್ನರ್ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಯಾವುದೇ ರೀತಿಯಿಂದ ಗೋಲ್ಮಾಲು ನಡಿಬೋದು ಅನ್ನೋವಂಥ ಒಂದು ಮಾತಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇದೆ. ಹನುಮಂತನವರಿಗೆ ಎಲ್ಲಿ 2ನೇ ಸ್ಥಾನಕ್ಕೆ ತಳ್ತಾರೋ ಅನ್ನುವಂಥ ಒಂದು ಭಯನೂ ಅಭಿಮಾನಿಗಳಲ್ಲಿದೆ. ಯಾಕಂದರೆ ಕರ್ನಾಟಕದ ತುಂಬ ಇರೋದು ಹನುಮಂತನ ಅಭಿಮಾನಿಗಳಷ್ಟೇ. ಹಾಗಾಗಿ ಅವನಿಗೆ ಟಾಪ್ ಪರ್ಫಾರ್ಮೆನ್ಸ್, ಟಾಪ್ ವೋಟಿಂಗ್ ಬಂದಿದೆ. ಆದರೆ ನಾನು ಹೇಳ್ತಾ ಇರೋದು ಅದಲ್ಲ, ಇದು ಕಿಚ್ಚ ಸುದೀಪ್ ಅವರ ಹಾಸ್ಟಿಂಗ್ನ ಕೊನೆಯ ಸೀಸನ್. ಕಳೆದ 10 ಸೀಸನ್ಗಳಲ್ಲಿ ಅವರೇ ನಡ್ಸ್ಕೊಂಡು ಬಂದಿದ್ದಾರೆ. ಇದು 11ನೇ ಸೀಸನ್. ಇದರಲ್ಲಿ ನಿವೃತ್ತಿ ಆಗ್ತೀನಂತ ಆಲ್ರೆಡಿ ಈ ಕಿಚ್ಚ ಸುದೀಪ್ ಪೈಲ್ವಾನರು ಘೋಷಣೆನೂ ಆಗಿದೆ. ಹಾಗಾಗಿ ತನ್ನ ಕೊನೆಯ ಸೀಸನ್ನಲ್ಲಿ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಹನುಮಂತರವರು ಭಾವಚಿತ್ರ ಹಿಡ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತಿದೆ. ಅದರಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ, ಹಾಡಿಗೆ ಕುಣಿದಿದ್ದಾರೆ ಅನ್ನುವಂಥ ಒಂದು ಮಾತು ಇದೆ. ಇದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಫಿನಾಲೆ ಸಂಡೇ ಎಪಿಸೋಡ್ನಲ್ಲಿ. ಹಾಗಾಗಿ ಕಿಚ್ಚ ಸುದೀಪ್ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಯಾರಿಗೂ ಫಿನಾಲೆ ಕಪ್ ಕೊಡ್ತಾರೆ, ಯಾರು ಇವತ್ತು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಮಾತು ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಭವ್ಯ ಗೌಡ ಹಾಗೂ ರಜತ್ ಅವರು 5-6ನೇ ಸ್ಥಾನದಲ್ಲಿದ್ದು ಅವರು ಖಂಡಿತ ಇವತ್ತು ಎಲಿಮಿನೇಟ್ ಆಗಿ ಮನೆಗೆ ಹೋಗುವ ಸಾಧ್ಯತೆಯೇ ಹೆಚ್ಚಿದೆ. ಅದಕ್ಕೂ ಮುಖ್ಯವಾಗಿ ಒಂದು ವಿಷಯ ಏನು ಹೇಳ್ತಾ ಇದ್ದೀನಿ ಅಂದರೆ, ಕಿಚ್ಚ ಸುದೀಪ್ ಅವರ ಮೀಸೆ ಉಗ್ರ ಮಂಜಣ್ಣನವ್ರದ್ದು ಅದರದಲ್ಲ ನಾನು ಹೇಳ್ತಾ ಇರೋದು. ಕಿಚ್ಚ ಸುದೀಪ್ ಅವರ ಮೀಸೆ ಹೇಗೆ ಓಡಾಡುತ್ತೆ ಅನ್ನೋಂಥ ಒಂದು ಮಾತು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಪ್ರತಿ ವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವ್ರ ಮೀಸಿ ತಿರುವಿನೇ ಎಪಿಸೋಡನ್ನು ನಡೆಸ್ಕೊಡೋದು, ಅದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಭಾಳ ಜನ ಗೊತ್ತಿಲ್ಲ, ಇದು ಟ್ರೆಂಡೆಡ್ ಮೀಸೆ ಅದು. ಹಾಗಾಗಿ ವಿವಿಧ ರೀತಿಯ ಜಾಕೆಟ್ಗಳು, ಅವರ ಡ್ರೆಸ್ ಕೋಡ್ ಆಗಿರ್ಬೋದು, ಅವರ ವ್ಯಕ್ತಿತ್ವ ಆಗಿರ್ಬೋದು, ಅವರು ನಡೆದಾಡೋ ಅವರ ನಿಲ್ಲೋ ಸ್ಟೈಲ್ ಆಗಿರ್ಬೋದು, ಇದೆಲ್ಲ ಬಿಗ್ ಬಾಸ್ನಲ್ಲಿ ಎಲ್ಲರ ಮೆಚ್ಚುಗೆ ಗಳಿಸಿದೆ. ಅದರಲ್ಲಿ ನನಗಂತೂ ಕಿಚ್ಚ ಸುದೀಪ್ ಅವರ ಇವೆಲ್ಲ ಪರ್ಫಾರ್ಮೆನ್ಸಿಂದ ನಾನು ಭಾಳ ಫಿದಾಗಿಬಿಟ್ಟಿದ್ದೀನಿ. ನಾನು ಕೂಡ ಫಿನಾಲೆಗಿಂತ ಮುಖ್ಯವಾಗಿ ಇವ್ರ ಪರ್ಫಾರ್ಮೆನ್ಸ್ ನೋಡೋಕ್ಕೆ, ಇವ್ರ ಮೀಸಿ ನೋಡೋಕ್ಕೆ, ಇವ್ರ ಡ್ರೆಸ್ ಕೋಡ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ ವೀಕ್ಷಕರೇ. ಕಿಚ್ಚ ಸುದೀಪ್ ಅವರು ನಿಲ್ಲೋ ಸ್ಟೈಲು, ಮಾತನಾಡೋ ಸ್ಟೈಲು, ಕೈಯಲ್ಲಿ ಒಂದು ನೀರಿನ ಗ್ಲಾಸು, ನೀರಿನ ಬಾಟ್ಲು, ಸ್ಟೈಲಿಶ್ ಆಗಿ ನಿಂತು ಆ್ಯಂಕರಿಂಗ್ ಮಾಡ್ತಾ ಇದ್ದಾರಲ್ಲ, ಅದು ಟಾಪ್ ಆ್ಯಂಡ್ ಟಾಪ್ ಅಂತಲೇ ಹೇಳ್ಬೋದು. ಈ ಎಲ್ಲ ಸ್ಪರ್ಧಿಗಳಿಂದ ಇವ್ರದ್ದೇ ಟಾಪ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂದರೆ ಅದಕ್ಕೋಸ್ಕರನೇ ಸಂಡೇ ಸ್ಯಾಟರ್ಡೆ ಜನ ಇವ್ರಿಗೆ ಕಾಯ್ಬೋದು. ಇತ್ತು ವೀಕ್ಷಕರೇ ಒಂದು ವಿಶೇಷ. ದಯವಿಟ್ಟು ನಮ್ಮ ಈ ವಿಡಿಯೋ ಇಷ್ಟ ಆದರೆ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ನಿಮ್ಗೆ ಏನು ಅಭಿಪ್ರಾಯ ಅನಿಸುತ್ತೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಷ್ಟು ಜನ ನೋಡ್ತಾ ಇದ್ದೀರೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು.